ಹಲೋ ಸ್ನೇಹಿತರೆ, KCET ಅಪ್ಡೇಟ್ಗೆ ಸ್ವಾಗತ. ಸೊ ನಿಮ್ಗಾಳೆ ಗೊತ್ತಿರುವ ಬಗ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಏನು ನಡೀತಾ ಇದೆ, KCET ನಡೀತಾ ಇತ್ತು. ಬಟ್ ಇವಾಗ ಏನಪ್ಪ ಅಂತಂದರೆ ಹುಡುಗರು ಕಾಮೆಂಟ್ ಮೇಲೆ ಕಮೆಂಟ್ ಆಗ್ತಾಯಿದ್ರೆ, ಅಣ್ಣ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ, ಇನ್ನೂ ಕೂಡ 2 ಡೇಸ್ ಅಷ್ಟೇ ಟೈಮ್ ಇದೆ, ನಾ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಬೇಸ್ ಮೇಲೆ ಮಾಡಬೇಕು ಅಂತ ಕೇಳ್ತಿದ್ರಿ. ಅವ್ರು ನೋಡಿದ್ರೆ ಅಂತಂದರೆ ಒಂದು ಶೆಡ್ಯೂಲಲ್ಲಿ ಕೊಟ್ಟಿದ್ದ ಪ್ರಕಾರ ಅಂದರೆ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಿ ಮಾಡೋಂಗಿದ್ರೆ ಮಾಡಿರಿ, ಇಲ್ಲಾಂದರೆ ಎಲ್ಲನೂ ಕೂಡ ಆಪ್ಷನ್ ಆ್ಯಡ್ ಮಾಡ್ಬೋದು. ಸೀಟು ಅಂದರೆ ಒಂದೊಂದು ಕಾಲೇಜಲ್ಲಿ ನಿಮ್ಮ ಕ್ಯಾಸ್ಟ್ಗೆ ಸೀಟ್ ಇಲ್ಲದೆ ಹೋಗಿದ್ರು ಕೂಡ ಆಪ್ಷನ್ ಎಂಟ್ರಿ ಮಾಡಿರಿ, ಆ್ಯಡ್ ಮಾಡಿರಿ ಅಂತ ಹೇಳಿದ್ರು ಕೇದವರು. ಆದರೂ ಕೂಡ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಒಂದು ಬಿಡಬೇಕಲ್ಲ ಪದ್ಧತಿ ಪ್ರಕಾರ, ಬಟ್ ಬಿಟ್ಟಿದ್ದಿಲ್ಲ. ವೇಟ್ ಮಾಡ್ತಿದ್ರು ಹುಡುಗರು. ಇವಾಗ ಏನಪ್ಪ ಸದ್ಯಕ್ಕೆ ಒಂದು ಕೇದ ಕಡೆಯಿಂದ ಬಿಟ್ಟಿದ್ದಾರೆ. ಬಟ್ ಅದಾಗಿ ಕೂಡ ಕೆಲವೊಂದಿಷ್ಟು ನಮ್ಮ ಆರ್ಗ್ಯುಮೆಂಟ್ಸ್ ಇದ್ದೇ ಇರ್ತಾವೆ. ಏನಪ್ಪ ಅಂತಾರೆ ನೋಡೋಣ. ಇವಾಗ ಕೆ ವೆಬ್ಸೈಟಲ್ಲಿ ಬಂದುಬಿಟ್ಟಿದ್ದು. ಈಗ 3 ಡಾಟ್ಸ್ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET 2024 ಕ್ಲಿಕ್ ಮಾಡಿಕೊಂಡ್ರೆ ಇವಾಗ ಅಂದರೆ ಇಲ್ಲಿ ಫಸ್ಟಿಗೆ ಏನು ಮಾಡಿದ್ರು ಅಂತಂದರೆ UGCET 2024 ಎರಡನೇ ವಿಸ್ತೃತ ರೌಂಡ್ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದ್ಬಿಟ್ಟು ಬರೀ ಅಂದರೆ ಇಂಜಿನಿಯರಿಂಗ್ದವ್ರದ್ದು ಸರೆಂಡರ್ ಸೀಟ್ಗಳು ಮಾತ್ರ ಇದ್ರು ಮೊದಲು. ಇವಾಗ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಸಾಮಾನ್ಯ ಕೋಟ ಅಂದರೆ ಗೌರ್ಮೆಂಟ್ ಸೀಟ್ ಅಂತ ಕರಿತೀವಿ ಅದನ್ನು. ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ HK ಮತ್ತು ವಾಸ್ತುಶಿಲ್ಪ ಮ್ಯಾಟ್ರಿಕ್ಸ್ ಸಾಮಾನ್ಯ ಕೋಟೆ ಮತ್ತು ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪ ವಿಶೇಷ ವರ್ಗದ್ದು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅಗ್ರಿಕಲ್ಚರ್ದು ಕೂಡ ಬಿಟ್ಟಿದ್ದಾರೆ. ಮತ್ತು ಅಗ್ರಿಕಲ್ಚರ್ ಸೀಟ್ ಮ್ಯಾಟ್ರಿಕ್ಸ್ ಸಾಮಾನ್ಯ ಮತ್ತು HK ಎಲ್ಲನೂ ಕೂಡ ಡೀಟೇಲ್ಸಾಗಿ ಬಿಟ್ಟಿದ್ದಾರೆ. ಬಟ್ ಇನ್ನೂ ಕೂಡ ಏನಕ್ಕಪ್ಪ ಇಷ್ಟು ಕೇದವರು ಅಂದರೆ ಡಿಲೇ ಮಾಡ್ತಿದ್ದಾರೆ. ಇಟ್ ಮೀನ್ಸ್ B ಫಾರ್ಮ ಇಲ್ಲ, D ಫಾರ್ಮ ಇಲ್ಲ, BSc ನರ್ಸಿಂಗ್ ಸ್ಟೂಡೆಂಟ್ಸ್ ಇಲ್ಲ. ಸರಿ, ಈ ರೀತಿ ಅಂದರೆ ಬೇರೆ ಬೇರೆ ಕೋರ್ಸಸ್ ಕೂಡ ಇನ್ನೂ ಕೂಡ ಬಿಟ್ಟಿಲ್ಲ. ಬಿಡಬೇಕಿತ್ತು ಮೊದಲು, ಇದನ್ನು ಬಿಟ್ಟು ಆ ಥರ ಬಿಡ್ತಾರೆ. ಬಿಡೋಂಗಿದ್ರೆ ಎಲ್ಲನೂ ಒಮ್ಮೆಲೆ ಬಿಟ್ಟು ಬಿಡಬೇಕಲ್ವಾ. ಒಬ್ಬರು ಬಿಟ್ಟು ಇನ್ನೊಬ್ಬರು ಬಿಡ್ಲಿಕ್ಕೆ ಅಂದರೆ ಸ್ಟೂಡೆಂಟ್ಸ್ ಯಾವ ರೀತಿ ಅನಿಸುತ್ತೆ ಅಂದರೆ ಪ್ರಿಯಾರಿಟಿ ಇವ್ರಿಗೆ ಫಸ್ಟ್ ಕೊಡ್ತಿದ್ದಾರೆ, ನಮಗೇನಕ್ಕೆ ಕೊಡ್ತಿಲ್ಲ ಅಂತ ಅನಿಸುತ್ತೆ. ಓಕೆ, ಎಲ್ಲರೂ ಕೂಡ ಕಾಮನ್ನಾಗಿ ಅನಿಸುತ್ತೆ. ಸೊ ಅಂದರೆ ಒಂದು ಯಾರಿಗಾದ್ರೂ ಒಬ್ರಿಗೆ ಕೊಟ್ಟಿದ್ದಾರೆ ಅಂತಂದರೆ ವರ್ಕು ಅಂದರೆ ನಿಮ್ಮ ಕೇದವ್ರು ನಿಮಗೆ ಹೇಳ್ತಿರೋದು, ನಿಮಗೆ ಕೊಟ್ಟಿದ್ದಾರೆ ಅಂತಂದರೆ ನೀವೇನಪ್ಪ ಎಲ್ಲರಿಗೂ ಕೂಡ ಒಂದೇ ಥರ ಮಾಡಬೇಕು, ಪಾರ್ಶಿಯಾಲಿಟಿ ಅನ್ನೋದು ಮಾಡಬಾರ್ದು. ಇವಾಗ ಏನಪ್ಪ ಆಗುತ್ತಂದ್ರೆ ಕೆಲವೊಂದಿಷ್ಟು ಟೈಮ್ ಈ ಹಿಂದೆನೂ ಕೂಡ ಎಲ್ಲನೂ ಕೂಡ 2 ರೌಂಡ್ ನೋಡಿದ್ವಿ ನಾವು. ಒಬ್ಬರಿಗೆ ಬೇಗ ಬಿಟ್ಬಿಡೋದು, ಒಬ್ರಿಗೆಲ್ಲನೂ ಕೂಡ ವರ್ಕ್ ಮುಗಿಸೋದು, ಆಮೇಲೆ ಕೆಲವೊಂದಿಷ್ಟು ಈ ರೀತಿ ಏನಕ್ಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಓಕೆ, ಬಿಡೋಂಗಿದ್ರೆ ಎಲ್ಲನೂ ಒಮ್ಮೆಲೆ ಬಿಟ್ಟು ಅಂತ ಕೇಳ್ಕೊತಿದ್ವಿ ಅಷ್ಟೇ. ಸರಿ, ರಿಮೈನಿಂಗ್ ಸ್ಟೂಡೆಂಟ್ಸ್ ಯಾರಲ್ಲ, ಈಗ BS ನರ್ಸಿಂಗ್ ಹೇಳಿದೆ, B ಫಾರ್ಮ್ ಹೇಳಿದೆ, ಫಾರ್ಮಡಿ ಅಂತ ಹೇಳಿದೆ. ಮತ್ತು ನೋಡೋದಂತಂದರೆ ಇದರಲ್ಲಿ ಇದರಲ್ಲಿ ಈಗ ಯೋಗ ಮತ್ತು ನ್ಯಾಚುರೋಪತಿ ಯಾವುದೂ ಕೂಡ ಇಲ್ಲ ಅಂದ್ಕೊಂಡಿರ್ತೀನಿ. ಇವ್ರದ್ದು ಎಲ್ಲನೂ ಕೂಡ ಏನಪ್ಪ ಅಂತಂದರೆ ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ನಿಮಗೂ ಕೂಡ ಬಿಡ್ತಾರೆ, ನೀವು ನೋಡ್ಕೋಬೇಕು. ಓಕೆ, ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ಫಾರ್ ಎಕ್ಸಾಂಪಲ್ ಒಂದು ಯಾವುದಾದ್ರು ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಈಗ ಜನರಲ್ ಕೋಟ ಸಾಮಾನ್ಯ ಕೋಟ ತೊಗೊಂಡು ನೋಡೋದಂತಂದರೆ ನಿಮಗೆ ಒಂದು PDF ಬರ್ತದೆ, ಓಪನ್ ಮಾಡ್ಕೊಳ್ತೀರಾ. ಓಕೆ, ಯಾವ್ಯಾವ ಕಾಲೇಜಲ್ಲಿ ಇನ್ನೂ ಕೂಡ ರಿಮೈನಿಂಗ್ ಎಷ್ಟು ಸೀಟ್ ಉಳಿದಿದೆ ಅಂತ ನೋಡ್ಕೋಬೋದು. ಈಗ ಹಳೆ 2 ರೌಂಡ್ ಮುಗಿದ ನಂತರ ಆಲ್ಮೋಸ್ಟ್ ಎಲ್ಲನೂ ಕೂಡ ಅಡ್ಮಿಷನ್ ಮುಗಿದಿರ್ತವೆ. ಅದಾಗಿ ಕೂಡ ಈಗ ಏನಾದರೂ ಈ ಒಂದು ನೋಡಿದರೆ ಈಗ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಅಂತ ಕಾಣಿಸ್ತಿದೆ. ಈಗ EC ನೋಡಿದಂದರೆ ಓಕೆ 1K ಅಂದರೆ ಅಂದರೆ ಒಂದು ಬಿಟ್ಟು ಕೆಳಗಡೆ 1 ಇತ್ತಂದರೆ ಒಂದೇ ಸೀಟ್ ಇದಾವೆ. ಹಾಗೆ ಮುಂದೆ ನೋಡಿದ್ರೆ 3 ನೋಡ್ತಿರ್ಬೇಕು, ಅಂದರೆ ಜನರಲ್ ಮೆರಿಟ್ ಮೇಲೆ 3 ಸೀಟ್ ಇದಾವೆ. ಹಾಗೆ ಓಕೆ, ಟೋಟಲಾಗಿ ಇಲ್ಲೇ ಕಾಣಿಸ್ತಿದೆ ನೋಡಿರಿ 4 ಸೀಟು. ಓಕೆ, ಹಾಗೆ ಈ ರೀತಿ ಇರ್ತವೆ, ಬೇರೆ ಬೇರೆ ಕೂಡ ನೋಡ್ಕೋಬೋದು. ಓಕೆ, ಅಂದರೆ ಎರಡು ಈ ಒಂದು ನೋಡಿರಿ ಈ ರೀತಿ ಕಾಣಿಸ್ತದೆ. ನಿಮಗೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಸಿಗ್ತದೆ. 11 ಪೇಜಸ್ದು ನಿಮಗೊಂದು ಸಿಗ್ತದೆ. ನೋಡ್ಕೊರಿ ಯಾವ ರೀತಿ ಏನೇನಿದೆ PDF ನೋಡ್ಕೊಂಬಿಟ್ಟು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ ಒಂದು ತಿಳ್ಕೊಬೇಕು. ಇವು ಒಂದು ನೋಡ್ಕೊಂಡು ಮಾಡ್ತಿರಲ್ವಾ, ಅಂದರೆ ನೀವು ಏನಾದರೂ ಈಗ ಯಾವ ಕಾಲೇಜಲ್ಲಿ ನಮ್ಮ ಕ್ಯಾಸ್ಟವ್ರಿಗೆ ಸೀಟ್ ಇದಾವೆ ಇಲ್ಲ ಅಂತ ನೋಡ್ಕೊಂಡು ಮಾಡ್ತೀರಿ, ಆ ರೀತಿ ಮಾಡ್ಕೊಬೇಡ್ರಿ. ಓಕೆ, ಜನರಲ್ ಮೆರಿಟ್ ಅಂತೂ ಎಲ್ಲರೂ ಬಂದಿರ್ತಾರೆ. ಸೀಟ್ ಇರ್ತವೆ ಬಿಡ್ತಾವೆ, ನಿಮಗೆ ಕಾಲೇಜ್ ಹಾಕ್ಬೇಕು ಅನಿಸುತ್ತಾ ಆಪ್ಷನ್ ಎಂಟ್ರಿ ಅಂದ್ ಕಾಲೇಜಸ್ನ ಆ್ಯಡ್ ಮಾಡಿಬಿಡ್ರಿ. ಓಕೆ, ಏನಕ್ಕೆ ಹೇಳ್ತೀನಿ ಅಂತಂದರೆ ಅವ್ರು ಹೇಳಿದ್ರೆ ಮುಂದೆ ಏನಾದರೂ ಉದ್ಭವಿಸುವ ಸಮಸ್ಯೆಗಳಿಗೆ ನಾವು ಜವಾಬ್ದಾರಲ್ಲ ಅಂತ ಕೇಳಿದವ್ರು ಹೇಳ್ಬಿಟ್ಟಿದ್ದಾರೆ. ನಿಮ್ಗೆ ಸೀಟ್ ಸಿಗ್ತಿರುತ್ತೆ, ಆದರೂ ಕೂಡ ನೀವು ಕಾಲೇಜಸ್ ಆ್ಯಡ್ ಮಾಡಿರಲ್ಲ. ಸೀಟ್ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ನೀವು ಆಪ್ಷನ್ ಎಂಟ್ರಿ ಆ್ಯಡ್ ಮಾಡೋ ಹಂಗೆ ಮಾಡಿಬಿಟ್ರಿ ಎಲ್ಲನೂ. ಓಕೆ, BS ನರ್ಸಿಂಗ್ ಸ್ಟೂಡೆಂಟ್ಸ್ ಕೂಡ ಅಷ್ಟು ಹೇಳ್ತಿದ್ದೀನಿ ನಾನು. ಇವಾಗ ಹುಡುಗರು ಏನಪ್ಪ ಆಗ್ತಿದೆ ಅಂತಂದರೆ ಸೀಟ್ ಸಿಗೋದು ಕೂಡ ಮಿಸ್ ಮಾಡ್ಕೊತೀರ. ಎಲ್ಲನೂ ಕೂಡ ಕಾಲೇಜಸ್ ಆ್ಯಡ್ ಮಾಡಿಬಿಟ್ರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡೋದೊಂದು ಮ್ಯಾಟ್ರೇ ಅಲ್ಲ. ಓಕೆ, ನಿಮಗೆ ಕಟ್ ಆಫ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಇಂಪಾರ್ಟೆಂಟ್ ಅಲ್ಲ, ಸಿಗುತ್ತೋ ಬಿಡುತ್ತಾ ಹಾಕಬೇಕು ಮೊದಲು. ಓಕೆ, ಪ್ರಯಾರಿಟಿ ಯಾವ ರೀತಿ ಕೊಡಬೇಕು ಅದೇ ರೀತಿ ಕೊಡ್ರಿ. ಓಕೆ, ಇದು ಲಾಸ್ಟ್ ರೌಂಡ್ ಇದೆ. ಸೊ ಹಂಗಾಗಿಬಿಟ್ಟು ಯಾರು ಕೂಡ ಅಂದರೆ ನೀವು ತಪ್ಪು ಮಾಡ್ಕೊಬಿಡ್ರಿ. 2 ರೌಂಡಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡಿಲ್ಲ, ಈ ರೌಂಡಿಗೆ ಆದರೂ ಮಾಡಿರಿ, ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ ಸೀಟ್ ಕಡಿಮೆ ಇದ್ದಾವೆ. ಸೀಟ್ ಕಡಿಮೆ ಇದ್ದಾಗೂ ಕೂಡ ಕಡಿಮೆ ಆಪ್ಷನ್ ಎಂಟ್ರಿ ಮಾಡಿದರೆ ಸೀಟ್ ಸಿಗೋಲ್ಲ. ಈಗಲೇ ಹೇಳ್ತಾಯಿದ್ದೀನಿ. ಹಂಗಾಗಿಬಿಟ್ಟು